ಇನ್ನೊಂದ್ಸತಿ ಈ ಥರ ಎಲ್ಲ ಮಾಡ್ಕೊಂಡು ಇಷ್ಟು ಬೇಜಾವಾಬ್ದಾರಿತನಲ್ಲ, ಇಷ್ಟು ಗಾಡಿ ಕುಡಿದು ವೆಹಿಕಲ್ ಗೊತ್ತಾಯ್ತು. ಅನ್ನೊಂದು ವೆಹಿಕಲ್ ಕುಡ್ದು ಅನ್ನೊಂದು ಪರ್ಸನ್ಸ್ಗೆ ವೆಹಿಕಲ್ ಕಷ್ಟಪಟ್ಕೊಂಡಿದ್ದೀನಿ. ಯಾರ್ಯಾರ ಜೊತೆ ಅಣ್ಣ ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ಪೇಟೆ, ಕೋಲ್ ಬಜಾರ್, APMC, ಗಾಂಧಿನಗರವನ್ನು ಒಳಗೊಂಡಂತೆ ಸುಮಾರು 103 ವಾಹನಗಳನ್ನ ಮೊಹಮ್ಮದ್ ಜಾಹಿದ್ ಪಾಷಾ ಅಲಿಯಾಸ್ ಸೋನು ಅವರು ಬಾಡಿಗೆ ಕೊಡ್ತೀನಿ, ತಿಂಗಳಿಗೆ ಒಂದು 50,000 ಬಾಡಿಗೆ ಕೊಡ್ತೀವಿ ಅಂತ ಜನಗಳ ಹತ್ರ ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ 1 ತಿಂಗಳು ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರಿಗೆ ಕೊಟ್ಟೇ ಇಲ್ಲ. ಹಾಗೆ ಮೋಸ ಮಾಡಿ ವೆಹಿಕಲ್ಲು ಕೊಡದೆ, ದುಡ್ಡು ಕೊಡದೆ ಮೋಸ ಮಾಡಿರುವಂಥ ಒಂದು ಪ್ರಕರಣಗಳು ದಾಖಲಾಗಿತ್ತು. ಈ 103 ವೆಹಿಕಲ್ ಪೈಕಿಯಲ್ಲಿ 44 ವೆಹಿಕಲ್ಲು ಈಗಾಗಲೇ ನಾವು ವಶಕ್ಕೆ ತೆಗೆದುಕೊಂಡು ಅವರ ಓನರ್ಗೆ ರಿಲೀಸ್ ಮಾಡಿಸಿದ್ವು. ಇನ್ನು ಉಳಿದ ಯಾವುದು ವೆಹಿಕಲ್ಸ್ ಇದೆ, ಅವರು ಯಾರು ಪರ್ಚೇಸ್ ಮಾಡಿದ್ದಾರೆ, ಅವರು ಕಾನೂನು ಬಾಹಿರವಾಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ಪರ್ಚೇಸ್ ಕಳ್ಳತನ ಮಾಡಿರುವಂಥ ವೆಹಿಕಲ್ಗೆ ಆಗುತ್ತಿದ್ದು, ತೊಗೊಂಡು ಅವರು ಯಾರು ತೊಗೊಂಡಿದ್ದಾರೆ ಅವರು ದಯವಿಟ್ಟು ಹಿಂತಿರುಗಿಸ್ಬೇಕು. ಈಗ ಅವರು ಯಾರು ಹಿಂತಿರುಗಿಸದೇ ಇದ್ದರೆ ಅವರು ಸಹ ಅಕ್ಯೂಸ್ಡೇ ಆಗ್ತಾರೆ. ಯಾಕೆಂದರೆ ಕಳ್ಳತನ ಮಾಡಿರೋದು ಎಷ್ಟು ಅಪರಾಧನೋ, ಕಳ್ಳತನದ ಮಾಲ್ ತಗೊಂಡ್ರೂ ಅಷ್ಟೇ ಅಪರಾಧ ಆಗುತ್ತೆ. ಆದ್ದರಿಂದ ಈ ಮೂಲಕ ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ, ನಮ್ಮ ಬಳ್ಳಾರಿ ಜಿಲ್ಲೆ 103 ಕಾರು ಏನು ಕೇಸಸ್ ಆಗಿದೆ, ಇದರಲ್ಲಿ 44 ಕಾರು ಈಗಾಗಲೇ ನಾವು ರಿಕವರಿ ಮಾಡಿದ್ದೀವಿ. ಇನ್ನು ಉಳಿದ ವೆಹಿಕಲ್ಸು ಸಹ ನಾವು ರಿಕವರಿ ಮಾಡ್ತೀವಿ. ಸೊ ದಯವಿಟ್ಟು ಈಗಾಗಲೇ ನಿಮ್ಮ ಹತ್ರ ಯಾರ ಹತ್ರ ಇದೆ ಇದು ಮಾಹಿತಿ ಯಾರಿಗೆ ಗೊತ್ತಾಗಿದೆ, ಈ ಮೂಲಕ ಮಾಧ್ಯಮದ ಮೂಲಕ ನೀವು ಹಿಂತಿರುಗಿಸ್ಬೇಕು. ಇದು ಕಳ್ಳತನದಂತ ಗೊತ್ತಾದ ಮೇಲೂ ನೀವು ಇಟ್ಕೊಳ್ಳೋದು ಸರಿ ಇಲ್ಲ ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಅವರು ವಿತೌಟ್ ಇದರಲ್ಲಿ ಏನು ಡಾಕ್ಯುಮೆಂಟ್ಸ್ ಏನು ತೊಗೊಂಡಿಲ್ಲ, ಕೆಲವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂತಲೇ ತಿಳಿಸಿದ್ದಾರೆ. ಬಟ್ ಯಾವುದೇ ರೀತಿ ಓನರ್ದು ಕನ್ಸೆಂಟ್ ಇಲ್ಲದೆ ಮತ್ತು ಡಾಕ್ಯುಮೆಂಟೇಷನ್ ಇಲ್ಲದೆ ತೊಗೊಳ್ಳೋದು ಸರಿ ಇಲ್ಲ. ಯಾಕೆಂದರೆ ಇದು ಅಡ್ಡದಿಡ್ಡಿಯಾಗಿ ಮಾರಿರ್ತಾರೆ, ಅದರಲ್ಲೇ ಗೊತ್ತಾಗುತ್ತೆ ಇದು ಏನೋ ಒಂದು ಅವ್ಯವಹಾರದಿಂದ ತೊಗೊಂಡಿರೋಂಥ ವೆಹಿಕಲ್ ಅಂತ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು. ಆಯಿತು, ಗೊತ್ತಿಲ್ಲದೆ ಏನಾದರೂ ಮಾಡಿದ್ರೂ ಅದನ್ನು ಅವರು ಹಿಂತಿರುಗಿಸ್ಬೇಕಾಗುತ್ತೆ. ಯಾರು ಇದು ಕಳ್ಳತನದಂತ ಗೊತ್ತಿದ್ರೂ ಸಹ ಅವರಲ್ಲಿ ಬಳಿಯಲ್ಲಿ ಇಟ್ಕೊಂಡಿದ್ರೆ ಅವರು ಸಹ ಅಪರಾಧಿ ಆಗ್ತಾರೆ. ಈ ಥರ ಒಂದು ವಿಚಾರ ಯಾರು ಮಾಡಬಾರ್ದು. ಆರೋಪಿ ಬಗ್ಗೆ ಏನಾದರೂ ಸುಳಿವು ಸಿಗ್ತದೆ ಮೇಡಮ್? ಇಲ್ಲ, ಅದು ಪ್ರಯತ್ನದಲ್ಲಿದ್ದೀವಿ. ಕೆಲವೊಂದು ಕ್ಲೂಸ್ ಇದೆ, ಅದ್ರ ಮುಖಾಂತರ ನಾವು ಟ್ರೈ ಮಾಡ್ತಾ ಇದ್ದೀವಿ. ನೋಡ್ತೀವಿ, ಪತ್ತೆ ಆದಮೇಲೆ ನಾನು ಖಂಡಿತ ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ಬೇರೆ ಜಿಲ್ಲೆದು ಕೂಡ ಇದೆ, ಬೇರೆ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಇದೆ ಅಂತ ತಿಳಿದು ಬಂದಿದೆ. ಬಟ್ ನನಗೆ ಪ್ರತ್ಯೇಕವಾಗಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಥವಾ ಎಷ್ಟು ವೆಹಿಕಲ್ ಆಗಿದೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 4 ಠಾಣೆಗಳು ಸೇರಿ 103 ವಾಹನಗಳು ಈ ರೀತಿಯಾಗಿ ಮಾಡಿದೆ ಅಂತ ತಿಳಿದು ಬಂದಿದೆ. ಈಗ 44 ವೆಹಿಕಲ್ ಏನು ಸಿಕ್ಕಿದೆ ಅದು ಓನರ್ಗೆ ಹಿಂತಿರುಗಿಸಿದೆ. ಹೆಂಗೆ ಪತ್ತೆ ಮಾಡಿದ್ರಿ? ಕೆಲವೊಂದು ಮಾಹಿತಿ ಮೇಲೆ, ಕೆಲವೊಂದು GPS ಮೇಲೆ ಆ ಥರ ವಿಚಾರಗಳು ಎಲ್ಲಿ ತಿಳಿದು ಬಂದಿದೆ ಅದ್ರ ಮುಖಾಂತರ ನಾವು ಮಾಡಿದ್ದೀವಿ ಇದುವರೆಗೂ ಪತ್ತೆ. ಇನ್ನು ಉಳಿದ ವೆಹಿಕಲ್ ಸಹ ನಾವು ಪತ್ತೆ ಮಾಡ್ತೀವಿ. ಈ ಮೂಲಕ ನೀವು ಯಾರಾದರೂ ತೊಗೊಂಡಿರೋರು ಇದರಲ್ಲಿ ಈ ಮೂಲಕ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀನಿ, ದಯವಿಟ್ಟು ನೀವು ಆಲ್ರೆಡಿ ಏನಾದ್ರು ತೊಗೊಂಡಿದ್ದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದರೆ ನಿಮಗೆ ತೊಗೊಂಡಿರೋರಿಗೆ ಗೊತ್ತಿರುತ್ತೆ ಯಾರ ಮುಖಾಂತರ ತೊಗೊಂಡಿದ್ದೀರಿ ಅಂತ, ಅದು ಹಿಂತಿರುಗಿಸ್ಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ಳುತ್ತೆ. ನನ್ನ ಹೆಸರು ಗೋಪಾಲ್ ಅಂತ ಹೇಳ್ಬಿಟ್ಟು, ನಾನು 2 ಕಾರ್ ಇದ್ದಾವೆ, ಒಂದು ಸ್ಕಾರ್ಪಿಯೋ, ಇನ್ನೊಂದು ಬೊಲೆರೋ ನಿಯೋ. ನಂದು APMC ಸ್ಟೇಷನ್ ಇದರಲ್ಲಿ ಇದಾಗಿದೆ, FIR ಆಗಿದೆ. ನಮ್ಮ ಗಾಡಿಗಳು ಮೇಡಮ್ ಅವ್ರು ಹಿಂತಿರುಗಿಸಿ ಕೊಟ್ಟಿದ್ದಾರೆ. ನಮ್ಮ ಸ್ಟೇಷನ್ ಕಡೆಯಿಂದ ಎಲ್ಲ 9 ಗಾಡಿಗಳು ಹಿಂತಿರುಗಿಸಿ ಇದು ಮಾಡಿದ್ದಾರೆ. ಇನ್ನು ಯಾವ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ನಮ್ಗೆ ಇದು ಮಾಡಿಕೊಟ್ಟಿದ್ದದಕ್ಕೆ. ಸ್ವಲ್ಪ ಆದಷ್ಟು ಬೇಗ ಇನ್ನೂ ಸ್ವಲ್ಪ ಗಾಡಿಗಳೆಲ್ಲ ಇದೇ ಥರ ಸ್ವಲ್ಪ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ. ನಿಮ್ಗೆ ಯಾವ ಥರ ನಾವಿಲ್ಲಿ ಒಬ್ಬ ಏಜೆಂಟ್ ಕಡೆಯಿಂದ ಕೊಟ್ಟಿದ್ವಿ, ನಮ್ಗೆ ಗೊತ್ತಿರೋರ ಕಡೆಯಿಂದ, ಜಿಲ್ಲಾನ್ ಅಂತೇಳಿ. ಅವ್ರು ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ, ಅವ್ರ ಕಮಿಷನ್ ಬೇಸಲ್ಲಿ. ಅಲ್ಲಿ ತಗೊಂಡು ಅವನು ಎಲ್ಲ ಗಾಡಿಗಳೆಲ್ಲ ಅಡ ಇಟ್ಟು ಅಪ್ಸ್ಕೊಂಡಾಗಿದ್ದಾನೆ. ಭಾಳ ಜನ ಬಡವರು ಕೂಡ ಇದ್ದಾರೆ ಇದರಿಂದ ಡಿಪೆಂಡಬಲ್ ಆಗಿರೋರು ಕೂಡ ಇದ್ದಾರೆ. ಗಾಡಿಗಳು ಸ್ವಲ್ಪ ಸಾಲ ಮಾಡ್ಕೊಂಡು ಕೂಡ ತಂದಿದ್ದಾರೆ, ದುಡ್ಡು ಬರುತ್ತೆ ಅಂತೇಳಿ. ಅವ್ರಿಗೆಲ್ಲ ಇನ್ನೂ ಸ್ವಲ್ಪ ಸ್ಪೀಡಾಗಿ ಇದು ಮಾಡಿಕೊಂಡು ಸ್ವಲ್ಪ ಗಾಡಿಗಳು ಹುಡುಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಈಗ ಈ ಥರ ಮೋಸ ಆಗಬಾರ್ದಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮಾಲೀಕರಿಗೆ ಅಥವಾ ಮಾಲೀಕರೇ ಡೈರೆಕ್ಟಾಗಿ ಯಾವ ಪರ್ಸನ್ ಹತ್ರ ಅವ್ರು ಇರ್ತಾರೆ ಅವ್ರು ಮಾತಾಡಿಕೊಂಡು ಒಂದು ಅಗ್ರಿಮೆಂಟ್ ಥರ ಮಾಡಿಕೊಂಡು ಅದೇನೋ ಪ್ರಾಸೆಸ್ ಇರುತ್ತೋ ಅಗ್ರಿಮೆಂಟ್ ಪ್ರಾಸೆಸ್ ಆ ಥರ ಮಾಡಿ ಕೊಡೋದು ಬೆಟ್ರ್. ಯಾವುದೇ ಕಂಪ್ನಿಗೆ ಕೊಡಲಿ
ಯಾವುದೇ ಏಜೆಂಟಿಗೆ ಕೊಡಲಿ, ನಾವೇ ಡೈರೆಕ್ಟಾಗಿ ಕುಂತ್ಕೊಂಡು ಯಾರು ಗಾಡಿ ತೊಗೊಂಡು ಹೋಗ್ತಾರೆ ಆ ಪ್ಲೇಸ್ಗೆ ಹೋಗಿ ಪ್ಲೇಸ್ ನೋಡ್ಕೊಂಡು ಬಿಡೋದು ಉತ್ತಮ ಅಂತೇಳಿ ನಮ್ಮ ಒಪಿನಿಯನ್ಸ್. ನನ್ನ ಕಾರ್ ಬಂದುಬಿಟ್ಟು ಗ್ಲಾನ್ಸಾ ವೆಹಿಕಲ್ಲು. ನಾನು ಬಂದುಬಿಟ್ಟು 3 ತಿಂಗಳು ಕೆಳಗಡೆ ವೆಹಿಕಲ್ ಡೆಲಿವರಿ ತೊಗೊಂಡಿದ್ದೆ ಶೋರೂಮಿಂದ, ಹೊಸ ಕಾರು. ನನಗೆ ಮಾಹಿತಿ ಅಂದ್ರಿಗಿನ ಈ ಕಾರ್ ತಗೊಳ್ಳೋ ಉದ್ದೇಶ ಲೀಸಿಗೆ ಕೊಡ್ಬೇಕು ಅಂತಂದೇಳಿ ತೊಗೊಂಡಿದ್ದು. ಅಂದರೆ ಲೀಸ್ ಪೇಪರ್ಸ್ ಕೊಡ್ತೀನಿ ಅಂತಂದೇಳಿ ಸಿನ್ನೂರಲ್ಲಿ ಒಬ್ಬ ಅಂದರೆ ಜಾಹಿದ್ ಬಾಷಾ ಅಲಿಯಾಸ್ ಸೋನು ಅಂತಂದೇಳಿ ಅವನ ಹೆಸರು. ಸುಮಾರು ಆಲ್ರೆಡಿ ನಾನು ಕೊಡೋಕ್ಕಿಂತ ಮುಂಚೆ ಆಲ್ರೆಡಿ ನಮ್ಮ ಫ್ರೆಂಡ್ಸು ಅವರೆಲ್ಲ ಬಿಟ್ಟಿದ್ರಲ್ಲಿ. ಅವನು 3 ತಿಂಗಳಿಂದ ಅಂದರೆ ತಿಂಗಳಾದಮೇಲೆ ಇದು ಅಗ್ರಿಮೆಂಟ್ ಕೊಡ್ತೀನಿ, ಲೀಸ್ದು ನಿಮಗೆ ಇದು ಕೊಡ್ತೀನಿ ಅಂತಂದು ಹೇಳ್ತಿದ್ದ. ಬಟ್ ಯಾವುದೇ ರೀತಿ ಏನು ಕೊಡಲಿಲ್ಲ. ಆಮೇಲೆ ಬೆಳಗ್ಗೆ ಬಂತು ಇದೊಂದು ಮೋಸ ಆಗಿದೆ ಅಂತಂದು ಹೇಳಿದ್ರಲ್ಲಿ. ಅಂದರೆ ಈ ಕಾರ್ಗಳೆಲ್ಲ ಅವನು ಬೇರೆಯವರಿಗೆ ಮಾರಿಬಿಟ್ಟಿದ್ದಾನೆ. ನಮ್ಮ ಕಾರ್ನ ತಗೊಂಡು ಡಾಕ್ಯುಮೆಂಟ್ಸ್ ಇಲ್ಲದೆ ವಿತೌಟ್ ಡಾಕ್ಯುಮೆಂಟ್ಸು ಬೇರೆಯವರಿಗೆ ಮಾರಿಬಿಟ್ಟಿದ್ದಾನೆ, ಅಂದರೆ ಅಡ ಇಟ್ಟಿದ್ದಾನೆ. ಆಮೇಲೆ ನಾವು ಇದನ್ನು ಇಲ್ಲಿ ನಮ್ಮ ಬ್ರೂಸ್ಪೇಟೆ ಮತ್ತು ಗಾಂಧಿನಗರ SP ಮೇಡಮ್ ಅವರಿಗೆಲ್ಲ ಹೋಗಿ ನಾವು ಕಂಪ್ಲೇಂಟ್ ಮಾಡಿದಾಗ ಅವರು ಅದನ್ನು ಕೈಗೆ ಎತ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಸಿನ್ನೂರು ಸ್ಟೇಷನು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಅವರು ಪೊಲೀಸ್ ಸಹಾಯದಿಂದ ನಮ್ಮ ಕಾರ್ಗಳೆಲ್ಲ ಸಿಕ್ಕಿದ್ವಿ. ಈಗ ಇನ್ನು ಎಷ್ಟು ಕಾರ್ ಈಗ ಮೋಸ ಆಗ್ಬಾರ್ದು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕಾರ್ ಅಂದರೆ ಈ ಥರ ಲೀಸ್ ಕೊಡೋರಿಗೆ? ಅಂತಂದ್ರೆ ಈಗ ನಾವು ಸ್ವಲ್ಪ ಹುಷಾರಾಗಬೇಕಾಯ್ತು. ಯಾಕಂತಂದರೆ ಒಂದು ತಿಂಗಳಾದ್ಮೇಲೆ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅಂತಂದರೆ ಕಾರ್ನ ವಾಪಸ್ ತೊಗೊಂಡ್ಬಿಡ್ಬೇಕಾಯ್ತು. ಅವಾಗೆ ತಗೊಂಡಿದ್ರೆ ಹುಷಾರಾಗ್ತಿದ್ರಿ. ಬಟ್ ಇದು ಚೈನ್ ಲಿಂಕ್ ಆಗಿಬಿಟ್ಟಿದೆ. ಅಂದರೆ ಟಾಕ್ ಟು ಟಾಕ್ ಕೊಡ್ತಾರೆ ಅಂತಂದೇಳಿ ಒಂದು ತಿಂಗಳು ಎಲ್ಲರಿಗೆ ಕೊಟ್ಟಿದ್ದಾನೆ ಪೇಮೆಂಟು. 2ನೇ ತಿಂಗಳು ಬೇರೆಯವ್ರಿಗೆ ಕೊಟ್ಟಿದ್ದಾನೆ. ಹಂಗಾಗಿ ಎಲ್ಲರೂ ಮೋಸ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಏನಾದರೂ ಅಗ್ರಿಮೆಂಟ್ ಇತ್ತು, ಪೇಪರ್ ಕೊಟ್ಟರು, ಡಾಕ್ಯುಮೆಂಟ್ಸ್ ಇತ್ತು, ಕಂಪ್ನಿ ಇತ್ತು ಅಂತಂದರೆ ಅಂಥವ್ರಿಗೆ ಕೊಡ್ರಿ. ಇಲ್ಲಾಂದ್ರೆ ಈಗ ಕಾರ್ ಬಿಡೋಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಇದು ನನ್ನ ರಿಕ್ವೆಸ್ಟ್. ಶಬ್ಬೀರ್ ಅಂತಂದೇಳಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.